ಆತ್ಮಹತ್ಯೆ ಪ್ರಕರಣ ಕಲಬುರಗಿ ಜಿಲ್ಲೆಯ ರಾಜಕಾರಣದಲ್ಲಿ ಕಿಚ್ಚು ಹಚ್ಚಿದೆ. ಆರೋಪ ಪ್ರತಿ ಆರೋಪಗಳ ಮಧ್ಯೆ ಹೋರಾಟ, ಕಿರುಚಾಟ, ಕೂಗಾಟಗಳೆಲ್ಲ ಮಧ್ಯೆ ಸುಪಾರಿ, ಗುಂಡಾಗಿರಿ, ಗಾಂಧಿಗಿರಿ ಮಾತುಗಳೆಲ್ಲ ಮುಂಚೂಣಿಗೆ ಬಂದು ಹೋದವು. ಇವತ್ತು ಸಚಿನ್ ಪಾಂಚಲ್ ಅಂತಕ್ಕಂಥ ಡೆತ್ ನೋಟ್ ನಲ್ಲಿ ಈ ನಾನು ಸಾಯ್ಲಿಕ್ಕೆ ಏನೇನು ಕಾರಣಗಳು, ನಾನು ಯಾಕೆ ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಅಂತಕ್ಕಂಥ ಕೂಡ ಟ್ವಿಟರ್ ಉಲ್ಲೇಖ ಮಾಡ್ಕೊಂಡು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆ ಇವತ್ತು 4 ಮಂದಿ ಹೆಸರುಗಳು ಕೂಡ ಸುಪಾರಿ, ಇಂತಿಂತರು ಸುಪಾರಿ ಕೊಟ್ಟಿದ್ದಾರ, ಇಂತಿಂತರು ಸುಪಾರಿ ತಗೊಂಡಿದ್ದಾರ ಅಂತ ಅವರು ಕೂಡ ಹೆಸರು ಉಲ್ಲೇಖ ಮಾಡಿ ಇವತ್ತು ನಾನಾಗಿರ್ಬೋದು, ಚಂದು ಪಾಟೀಲ್ ಆಗಿರ್ಬೋದು, ಆಂಧ್ರ ಶ್ರೀಗಳು ಆಗಿರ್ಬೋದು ಅಥವಾ ಮಣಿಕಾಂತ್ ರಾಠೋಡ್ ಆಗಿರ್ಬೋದು, ಇವೆಲ್ಲ ಹೆಸರು ಕೂಡ ಉಲ್ಲೇಖ ಮಾಡಿದ್ರು. ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ನೈತಿಕ ಹೊಣೆ ಹೊತ್ತು ತಮ್ಮ ರಾಜೀನಾಮೆ ಕೊಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಈ ವಿಷಯ ಯಾಕಂತ ಹೇಳಿದ್ರೆ ರಾಜು ಕಪ್ನೂರ್ ಆ್ಯಂಡ್ ಗ್ಯಾಂಗ್ ಇವರ ಪಾಲನೆ, ಪೋಷಣೆ ಮತ್ತೇನಪ್ಪ ಅಂತೇಳಿ ಚಾಲನೆ ಮಾಡಿದಂಥ ಪ್ರಿಯಾಂಕಾ ಖರ್ಗೆ ಅವರು ಕಳೆದ ಸರ್ಕಾರದಲ್ಲಿ ಆಗಿರುವಂಥ ದೋಷಗಳನ್ನು ಎತ್ತಿ ಹಿಡಿದು, ಮಾಡಿರುವಂಥ ಎಲ್ಲ ತಪ್ಪುಗಳನ್ನು ಎತ್ತಿ ಹಿಡಿದು ಪಬ್ಲಿಕ್ಕಿಗೆ ತೋರಿಸಿ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ಹೆಚ್ಚಿನ ಶ್ರಮ ವಹಿಸಿರುವಂಥ ನಮ್ಮ ಪ್ರಿಯಾಂಕ್ ಖರ್ಗೆಜಿ ಅವರ ಒಂದು ಏಳಿಗೆಯನ್ನು ಸಹಿಸಲಾರದೆ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಂತಹ ಒಂದು ಕೆಲಸ ಬಿಜೆಪಿ ಮಾಡ್ತಾ ಇದೆ. ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆ ಸದ್ದೇ ಹೆಚ್ಚಾಗಿತ್ತು. ಸತ್ಯ, ನ್ಯಾಯ, ನೀತಿಗಿಂತಲೂ ಜಿಲ್ಲೆಯಲ್ಲಿ ಸಣ್ಣಗೆ ಸುಳಿದಾಡುತ್ತಿದ್ದ ಜಾತಿ ಮತ್ತು ಮತೀಯವಾದ ಭುಗಿಲೆದ್ದು ಜಿಲ್ಲೆಯ ಹಲವು ರಾಜಕಾರಣಿಗಳ ಮುಖವಾಡ ಕಳಚಿತು. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಒಳಸುಳಿವಿನ ಸತ್ಯ ಸಂಗತಿ ತಿಳಿಯುವುದಕ್ಕಿಂತಲೂ ಅವನ ಸಾವಿನ ಮೇಲೆ ರಾಜಕೀಯ ಸಾಮ್ರಾಜ್ಯ ಕಟ್ಟಲು ಹೊರಟ ರಾಜಕಾರಣಿಗಳ ಮನಸ್ಥಿತಿ ನೋಡಿ. ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರು ಇವರೇನಾ ನಮ್ಮ ಆಡಳಿತ ವ್ಯವಸ್ಥೆ ನಡೆಸಿಕೊಂಡು ಹೋಗುವ, ಅಲ್ಲಲ್ಲ ನಮ್ಮ ಸೇವೆಯನ್ನು ಮಾಡಲು ಬಂದ ಸೇವಕರು ಎನ್ನುವಂತಾಗಿದೆ. ಅದೇನೇ ಇರಲಿ, ಕಳೆದ ಶುಕ್ರವಾರ ರಾಜು ಕಪ್ನೂರ್ ಅವರನ್ನು ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಿಐಡಿ ಪೊಲೀಸ್ ಅಧಿಕಾರಿಗಳು ರಾಜು ಕಪ್ನೂರ್, ನಂದಕುಮಾರ್, ನಾಗಭುಜಂಗೆ, ಗೋರಖ್ನಾಥ್ ಸಜ್ಜನ್, ಕಲಬುರಗಿಯ ಪ್ರಥಮ ದರ್ಜೆಯ ಗುತ್ತಿಗೆದಾರರ ರಾಮನಗೌಡ ಪಾಟೀಲ್ ಮತ್ತು ಸತೀಶ್ ರತ್ನಾಕರ್ ದುಬಲ್ಗುಂಡಿಯವರನ್ನು ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ತನಿಖೆಯ ಅಂತಿಮ ಹಂತ ಏನಾಗಲಿದೆಯೋ ಕಾದು ನೋಡಬೇಕಾಗಿದೆ. ಆದರೆ ಈ ಪ್ರಕರಣದಲ್ಲಿ ರಾಜು ಕಪ್ನೂರ್ ಮತ್ತು ಪ್ರಿಯಾಂಕಾ ಖರ್ಗೆ ಅವರನ್ನು ಬಿಜೆಪಿ ಟಾರ್ಗೆಟ್ ಮಾಡುತ್ತಿರುವುದು ಯಾಕೆ ಅನ್ನುವುದಕ್ಕೆ ಕಲಬುರಗಿಯ ರಾಜಕೀಯ ಪಡಶಾಲೆಯಲ್ಲಿ ರಂಗು ರಂಗಿನ ರೂಮರ್ಗಳು ಕೇಳಿಬರುತ್ತಿವೆ. ಎಸ್ ವೀಕ್ಷಕರೇ, ಕಲಬುರಗಿ ಜಿಲ್ಲೆಯ ರಾಜಕೀಯದಲ್ಲಿ ಸಣ್ಣಗೆ ಸದ್ದು ಮಾಡುತ್ತಿರುವ ಹೆಸರುಗಳಲ್ಲಿ ರಾಜು ಕಪ್ನೂರ್ ಕೂಡ ಒಂದು. ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರಲ್ಲಿ ಆಪ್ತ ಬೆಂಬಲಿಗರಲ್ಲಿ ಒಬ್ಬ ಅನ್ನೋದು ಕಲಬುರಗಿ ಇಡೀ ಕಾಂಗ್ರೆಸ್ ನಾಯಕರೇ ಒಪ್ಪಿಕೊಳ್ಳುತ್ತಾರೆ. ರಾಜು ಕಪ್ನೂರ್ ಕಲಬುರಗಿಯ ತಳಮಟ್ಟದ ರಾಜಕೀಯ ಅನುಭವಿಸುತ್ತಲೇ ಬೆಳೆದ ಯುವ ನಾಯಕ. ಬೆನ್ನ ಹಿಂದೆ ಜಾತಿ ರಹಿತವಾದ ಒಂದು ಯುವ ಪಡೆಯನ್ನು ಕಟ್ಟಿಕೊಂಡ ಯುವ ನಾಯಕ ಅನ್ನೋದರಲ್ಲಿ ಅನುಮಾನ ಇಲ್ಲ. ಇಂಥ ಯುವ ನಾಯಕನು ಕೇವಲ ಕಲಬುರಗಿಯ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಅಷ್ಟೇ ಆಗಿದ್ರೆ ಇವತ್ತು ಇಡೀ ರಾಜ್ಯ ಬಿಜೆಪಿ ಪಾಳಕ್ಕೆ ಟಾರ್ಗೆಟ್ ಆಗುತ್ತಿರಲಿಲ್ಲ. ಬದಲಿಗೆ ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಆಪ್ತ ಒಂದೆಡೆ ಆದರೆ ಇನ್ನೊಂದು ಕಡೆ ಬಿಜೆಪಿಯ ಮಣಿಕಾಂತ್ ರಾಠೋಡ್ ಮತ್ತು ರಾಜು ಕಪ್ನೂರ್ ಮಧ್ಯೆ ಹಾವು ಮುಗಿಸಿನ ದ್ವೇಷ ಅನ್ನೋದು ಮಾತುಗಳಿವೆ. ಇದನ್ನಲ್ಲದೆ ಕಲಬುರಗಿಯ ಸದ್ಯ ಗ್ರಾಮೀಣ ಮತ್ತು ಉತ್ತರ ವಿಧಾನಸಭಾ ಕ್ಷೇತ್ರದ ರಾಜಕೀಯದಲ್ಲಿ ಪ್ರಬಲ ಪೈಪೋಟಿ ನೀಡುತ್ತಿರುವ ಎದುರಾಳಿ ಅನ್ನೋದು ರಾಜಕೀಯ ಲೆಕ್ಕಾಚಾರಗಳಿವೆ. ಈ ಕಾರಣಕ್ಕೆ ಕಪ್ನೂರ್ ಜಿಲ್ಲೆಯ ಬಿಜೆಪಿಯವರಿಗೆ ರಫ್ ಅಂಡ್ ಟಫ್ ಆಗಿ ಕಾಣಿಸುತ್ತಿರುವುದು ಸುಳ್ಳಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರೇವು ನಾಯಕ್ ಬೆಳಂಗಿ ಅವರಿಗೆ ನಂಬಿಕಸ್ಥರೇ ಕೈ ಕೊಟ್ಟಾಗ ಕೈ ಹಿಡಿದು ರಾಜು ಕಪ್ನೂರ್ ತನ್ನ ಪವರ್ ಏನು ಅನ್ನೋದು ಗ್ರಾಮೀಣ ಕ್ಷೇತ್ರದಲ್ಲಿ ತೋರಿಸಿಕೊಟ್ಟಿದ್ದ. ಹೀಗಾಗಿ ಬಿಜೆಪಿಯವರಿಗೆ ಮುಂದೊಂದು ದಿನ ಪ್ರಬಲ ಪೈಪೋಟಿ ರಾಜಕೀಯ ಎದುರಾಳಿ ಅನ್ನೋ ಕಲಬುರಗಿಯ ರಾಜಕೀಯ ಪಡಶಾಲೆಯಲ್ಲಿ ಕೇಳಿ ಬರುತ್ತಿರುವ ಮಾತುಗಳಿವು. ಹೌದು ವೀಕ್ಷಕರೇ, ನಾಗರಿಕ ಸಮಾಜ ಯಾವ ಧರ್ಮ, ಜಾತಿ, ವ್ಯಕ್ತಿಯ ಸಾವು ಸಂಭ್ರಮಿಸುವುದಿಲ್ಲ. ಆದರೆ ಸಚಿನ್ ಪಾಂಚಾಳ್ ಸಾವು ಮಾತ್ರ ರಾಜಕಾರಣಗೊಳ್ಳುತ್ತಿರುವುದು ವಿಪರ್ಯಾಸ. ಫೋಕ್ಸೋ ಪ್ರಕರಣದಲ್ಲಿ BS ಯಡಿಯೂರಪ್ಪ, ಲೈಂಗಿಕ ಹಗರಣದಲ್ಲಿ ಪ್ರಜ್ವಲ್ ರೇವಣ್ಣ, ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣದಲ್ಲಿ KS ಈಶ್ವರಪ್ಪ ರಾಜೀನಾಮೆ ಕೇಳದ ಬಿಜೆಪಿಗರು ಪ್ರಿಯಾಂಕಾ ಖರ್ಗೆ ಮಾತ್ರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೇಳುತ್ತಿರುವುದು ಪ್ರಜ್ಞಾವಂತ ನಾಗರಿಕರಲ್ಲಿ
ಬಿಜೆಪಿಗರ ನಡೆ ಕುರಿತು ಪ್ರಶ್ನೆ ಮೂಡದೇ ಇರುತ್ತಾ? ದೇಶದಲ್ಲೇ ಕರ್ನಾಟಕ ಸಿಐಡಿ ತನಿಖೆ ಸಂಸ್ಥೆ ದಕ್ಷತೆಗೆ ಹೆಸರಾದ ತನಿಖಾ ಸಂಸ್ಥೆಯಾಗಿದೆ. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ತನಿಖೆ ಮಾಡಿ ಸತ್ಯ ಬಹಿರಂಗಪಡಿಸಲಿ, ಸತ್ಯಕ್ಕೆ ಜಯ ಸಿಗಲಿ ಅನ್ನೋದೇ ಉದಂತ ನ್ಯೂಸ್ನ ಕಳಕಳಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.